ಇವತ್ತು ನಾನು ತುಂಬಾ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ಮಾವಿನಕಾಯಿ ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಒಂದು ರೀತಿ ಹೇಳಬೇಕು ಅಂತ ಅಂದರೆ ಇದನ್ನು ಮಾವಿನಕಾಯಿ ಮ್ಯಾಜಿಕ್ ಸ್ವೀಟ್ ಅಂತಲೇ ಹೇಳ್ಬೋದು. ಸ್ವೀಟ್ನ ಇಷ್ಟಪಡದೇ ಇರೋರು ಸಹ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಸ್ವೀಟ್ ಇದು. ಯಾವುದೇ ಕೆಮಿಕಲ್ಲು, ಫುಡ್ ಕಲರು ಏನೂ ಹಾಕದೆ ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿಯಾಗಿ ಮಾಡುವಂಥ ಮಾವಿನಕಾಯಿ ಸ್ವೀಟು. ನೋಡ್ಬೋದು ನೀವು, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ಬನ್ನಿ ಹಾಗಾದರೆ ಈ ಮಾವಿನಕಾಯಿ ಸ್ವೀಟು ಯಾವ ಥರ ಮಾಡೋದು ಅಂತ ನೋಡೋಣ. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನಿಲ್ಲಿ ಮೊದಲಿಗೆ ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಈ ಮ್ಯಾಂಗೋ ಮ್ಯಾಜಿಕ್ ಸ್ವೀಟು ಹಸಿ ತೆಂಗಿನಕಾಯಿಂದ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಹಸಿ ತೆಂಗಿನಕಾಯಿನ ತೊಗೊಂಡು ಅದ್ರ ಮೇಲ್ಗಡೆ ಇರುತ್ತಲ್ಲ ಬ್ರೌನ್ ಕಲರ್ ಸಿಪ್ಪೆ ಥರ, ಅದನ್ನು ತೆಗೆದುಬಿಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಅದನ್ನು ಕೂಡ ಇಟ್ಕೋಬೋದು. ಬ್ರೌನ್ ಕಲರ್ ಸಿಪ್ಪೆನ ತೆಗೆದುಬಿಟ್ರೆ ಫುಲ್ ವೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ತೆಂಗಿನಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಪೀಸಸ್ನ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದನ್ನು ನುಣ್ಣಗೆ ಪೇಸ್ಟ್ ಥರ ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಹೆಲ್ತಿ ಟಿಪ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ನೋಡ್ಬೋದು ಇಷ್ಟು ನುಣ್ಣಗಾಗಿದೆ. ಇವಾಗ ಒಂದು ಪ್ಯಾನ ತಗೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಕಂಪ್ಲೀಟಾಗಿ ಕರಗಿದ ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಮಾವಿನಕಾಯಿ ಸೀಸನ್ ಮುಗಿಯೋದ್ರ ಒಳಗಡೆ ನೀವು ಈ ಸ್ವೀಟ್ನ ಟ್ರೈ ಮಾಡಿ ನೋಡಿ. ಆಮೇಲೆ ಮಾವಿನಕಾಯಿ ಸೀಸನ್ ಮುಗಿದ ಮೇಲೆ ಮಿಸ್ ಮಾಡ್ಕೊಂಡಲ್ಲ ಈ ಥರ ಟೇಸ್ಟಿಯಾಗಿರೋ ಸ್ವೀಟ್ನ ಅಂತ ಪಶ್ಚಾತ್ತಾಪ ಪಡೋದಂತೂ ಗ್ಯಾರಂಟಿ. ಸೊ ಇವಾಗ ಈ ತೆಂಗಿನಕಾಯಿಯಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ, ಅಂದರೆ ನೀರಿನ ಅಂಶ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 2ರಿಂದ 3 ನಿಮಿಷ ಬೇಕಾಗುತ್ತೆ. ನೀವು ಬೇಕಾದರೆ ಇಲ್ಲಿ ಡೆಸಿಕೇಟೆಡ್ ಕೊಕೊನೆಟ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಡೆಸಿಕೇಟೆಡ್ ಕೊಕೊನೆಟ್ ಫ್ರೈ ಆಗೋಕ್ಕೆ ಜಾಸ್ತಿ ಟೈಮ್ ಏನೂ ತೊಗೊಳ್ಳಲ್ಲ, ಬೇಗನೆ ಫ್ರೈ ಆಗಿಬಿಡುತ್ತೆ. ಈ ಹಸಿ ತೆಂಗಿನಕಾಯಿ ಒಂದು 2ರಿಂದ 3 ನಿಮಿಷ ತೊಗೊಳುತ್ತೆ. ತೆಂಗಿನಕಾಯಿಯಲ್ಲಿರೋ ನೀರಿನ ಅಂಶ ಕಂಪ್ಲೀಟಾಗಿ ಹೋಗಾದಮೇಲೆ ನಾನಿಲ್ಲಿ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಕಂಡೆನ್ಸ್ ಮಿಲ್ಕನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಈ ಕಂಡೆನ್ಸ್ ಮಿಲ್ಕು ಮನೇಲೇ ಮಾಡ್ಕೊಂಡಿರೋದು. ಬರೀ 28 ರುಪೀಸಲ್ಲೇ. ನೀವು ಆಚೆ ಕಡೆ ಎಲ್ಲ 100-150 ಕೊಟ್ಟು ತಗೊಳ್ಳೋ ಬದಲು ಒಂದ್ಸಲ ಈ ಥರ ಕಂಡೆನ್ಸ್ ಮಿಲ್ಕನ್ನು ಮನೇಲೇ ಟ್ರೈ ಮಾಡಿ ನೋಡಿ. ಆಗ ಆಚೆ ಕಡೆಯಿಂದ ತರೋದನ್ನೇ ಮರಿತೀರಾ. ಈ ಕಂಡೆನ್ಸ್ ಮಿಲ್ಕು ಯಾವ ಥರ ಮಾಡೋದು ಅಂತ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ನಾನಿಲ್ಲಿ ಕಂಡೆನ್ಸ್ ಮಿಲ್ಕು ಯೂಸ್ ಮಾಡಿದ್ದೀನಿ. ಹಾಗೆ ಮ್ಯಾಂಗೋ ಕೂಡ ಸ್ವೀಟ್ ಆಗಿರ್ತಲ್ಲ, ಅದಕ್ಕೋಸ್ಕರ ಶುಗರ್ ಏನು ಯೂಸ್ ಮಾಡ್ತಾ ಇಲ್ಲ. ನಿಮ್ಮ ಹತ್ರ ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂತಂದರೆ ನೀವು ಇಲ್ಲಿ ಮಿಲ್ಕ್ ಪೌಡರ್ ಸೇರಿಸ್ಕೊಂಡು ಒಂದು ಸ್ವಲ್ಪ ಟೇಸ್ಟ್ಗೆ ಅನುಗುಣವಾಗಿ ಶುಗರ್ ಸೇರಿಸ್ಕೊಂಡು ಮಾಡ್ಕೋಬೋದು. ನೋಡ್ಬೋದು ನೀವು ಇವಾಗ ಇದರಲ್ಲಿರೋ ನೀರಿನ ಅಂಶ ಕಂಪ್ಲೀಟ್ ಆಗಿ ಹೋಗಿ ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ. ಕಂಪ್ಲೀಟಾಗಿ ಸಾಫ್ಟ್ ಆಗಿದೆ. ಈ ಥರ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಇದು ತಣ್ಣಗಾಗೋಷ್ಟರಲ್ಲಿ ನಾನು ಒಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವೀಟ್ ಆಗಿರೋ ಮಾವಿನ ಹಣ್ಣು ಯೂಸ್ ಮಾಡ್ತಾ ಇದ್ದೀನಿ. ಹುಳಿ ಆಗಿರೋ ಮಾವಿನ ಹಣ್ಣು ನೀವು ತೊಗೊಂಡ್ರೆ ಸ್ವೀಟು ಅಷ್ಟೊಂದೇನು ಚೆನ್ನಾಗಿ ಅನಿಸಲ್ಲ. ಸೊ ನೋಡಿಕೊಂಡು ಯಾವ್ದು ಚೆನ್ನಾಗಿರುತ್ತೆ ಆ ಥರ ಮಾವಿನ ಹಣ್ಣನ್ನು ನೀವಿಲ್ಲಿ ಯೂಸ್ ಮಾಡ್ಕೋಬೋದು. ಮಾವಿನ ಹಣ್ಣನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಥರ ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ತುಂಬಾ ಈಸಿ ಹಾಗೆ ತುಂಬಾ ಟೇಸ್ಟಿಯಾಗಿ ಆಗುವಂಥ ಈ ಮಾವಿನ ಹಣ್ಣಿನ ಮ್ಯಾಜಿಕ್ ಸ್ವೀಟು ತುಂಬಾ ಪರ್ಫೆಕ್ಟಾಗಿ ನಾವು ಆರಾಮಾಗಿ ಮನೇಲಿ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಯಾವುದೇ ಕೆಮಿಕಲ್ಲು, ಫುಡ್ ಕಲರು ಏನೂ ಹಾಕ್ಕೋತಾ ಇಲ್ಲ. ಮಾವಿನ ಹಣ್ಣಿನ ಕಲರೇ ನ್ಯಾಚುರಲಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಏನು ಯೂಸ್ ಮಾಡ್ತಾಯಿಲ್ಲ. ಫ್ಲೇವರ್ಗೋಸ್ಕರ ನಾನಿಲ್ಲಿ ಒಂದು 2 ಏಲಕ್ಕಿನ ಸಿಪ್ಪೆ ಸುಲಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮಾವಿನ ಹಣ್ಣನ್ನು ನಾನಿಲ್ಲಿ ಕಂಪ್ಲೀಟಾಗಿ ಪೇಸ್ಟ್ ಥರ ರುಬ್ಕೋತಾ ಇದ್ದೀನಿ. ತರಿ ಏನು ಇಟ್ಕೋಬಾರ್ದು ಇಲ್ಲಿ. ಮತ್ತು ನಾವು ತಣ್ಣಗಾಗೋಕೆ ಬಿಟ್ಟಿದ್ವಲ್ಲ ಕೊಕೊನೆಟ್ನು, ಅದು ಕೂಡ ತಣ್ಣಗಾಗಿದೆ. ಅದರಿಂದ ಒಂದು 2 ಸ್ಪೂನ್ ಆಗೋಷ್ಟು ಕೊಕೊನೆಟ್ನ ಈ ಬಟರ್ ಶೀಟ್ ಪೇಪರ್ ಮೇಲೆ ಹಾಕ್ಕೊಂಡು ತೆಳ್ಳಗೆ ಉದ್ದಕ್ಕೆ ಈ ಥರ ಒಂದು ಶೇಪ್ ಕೊಟ್ಕೊಂಡು ಒಂದು 10 ನಿಮಿಷ ನಾನು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಮಿಕ್ಕಿರೋ ಕೊಕೊನೆಟ್ನಲ್ಲಿ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಾವಿನ ಹಣ್ಣನ್ನು ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ.
ಇವಾಗ ಮತ್ತೆ ಈ ಮಿಶ್ರಣನ ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಕಡಿಮೆ ಉರಿಲಿ ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅಂದರೆ ನಾವು ಇದನ್ನು ಉಂಡೆ ಕಟ್ಟೋ ಹದಕ್ಕೆ ಬರೋವರೆಗೂ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಿಧಾನಕ್ಕೆ ಕಡಿಮೆ ಉರಿನ ಇಟ್ಕೊಂಡು ನಾವು ಬೇಯಿಸ್ಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿರೋ ಸ್ವೀಟು ರೆಡಿ ಆಗುತ್ತೆ. ನಾವು ಬೇಗ ಬೇಗ ಆಗಬೇಕು ಅಂತ ಗಡಿಬಿಡಿ ಮಾಡಿಕೊಂಡ್ರೆ ಕೆಳಗಡೆ ಅಂಟ್ಕೊಳ್ಳೋದು, ಸೀದೋಗೋದು ಈ ಥರ ಆಗಿ ಸ್ವೀಟು ಸೀದೋಗಿರೋ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನಿಧಾನ ಉರಿ ಇಟ್ಕೊಂಡು ಪರ್ಫೆಕ್ಟಾಗಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಈ ಮಿಶ್ರಣ ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ ಅಂತ ನಮಗೆ ಅನ್ನಿಸ್ತಾ ಇದ್ದರೆ ಆವಾಗ ಗ್ಯಾಸ್ನ ಆಫ್ ಮಾಡ್ಕೋಬೇಕು. ನೋಡ್ಬೋದು ನೀವು ಆವಾಗ ಈ ಪರ್ಫೆಕ್ಟಾಗಿರೋ ಮಿಶ್ರಣ ರೆಡಿ ಆಗಿದೆ. ಇದರಿಂದ ನಾವು ಆರಾಮಾಗಿ ಉಂಡೆ ಬೇಕಾದರೂ ಕಟ್ಕೋಬೋದು, ಸ್ವೀಟ್ ಥರ ಬೇಕಾದ್ರೂ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂಚೂರು ತಣ್ಣಗಾಗ್ಬಿಡ್ತೀನಿ. ಆರಿದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಒಂದು ಬಟರ್ ಶೀಟ್ ಪೇಪರ್ನ ತೊಗೊಂಡು ಅದ್ರ ಮೇಲೆ ಎಲ್ಲ ಈ ಮಿಶ್ರಣನ ಹಾಕ್ಕೋತಾ ಇದ್ದೀನಿ. ನಿಮಗೆ ಈ ಸ್ವೀಟು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ. ಬಟರ್ ಶೀಟ್ ಮೇಲೆ ನೀಟಾಗಿ ಪ್ರೆಸ್ ಮಾಡಿಕೊಂಡು ಕೈಯಿಂದಲೇ ಒಂದು ಸ್ವಲ್ಪ ಪ್ರೆಸ್ನ ಮಾಡಿಕೊಂಡು ನಾನಿಲ್ಲಿ ರೆಕ್ಟ್ಯಾಂಗಲ್ ಶೇಪ್ನ ಕೊಟ್ಕೋತಾ ಇದ್ದೀನಿ ಈ ಸ್ವೀಟ್ಗೆ. ಅದರಿಂದ ನಾವು ರೌಂಡ್ ಮಾಡ್ಕೋಬೋದು. ನೋಡ್ಬೋದು ನೀವು ನಾನು ಯಾವ ಥರ ಮಾಡ್ಕೋತಾ ಇದ್ದೀನಿ ಅಂತ. ಒಂದು ಸ್ವಲ್ಪ ಬಿಸಿ ಇದೆ, ಕೈಗೆ ಇದು ಸುಡ್ತಾ ಇದೆ. ಆರಿದ ಮೇಲೆ ನಿಧಾನಕ್ಕೆ ಕೂಡ ಮಾಡ್ಕೋಬೋದು ನೀವು. ನೋಡ್ಬೋದು ನೀವು ಪರ್ಫೆಕ್ಟ್ ಆಗಿರೋ ಶೇಪ್ ನಾನಿಲ್ಲಿ ಕೊಟ್ಕೊಂಡು ಮತ್ತು ಆವಾಗಲೇ ತಣ್ಣಗಾಗೋಕ್ಕೆ ನಾವು 10 ನಿಮಿಷ ಇಟ್ಟಿದ್ವಲ್ಲ ಫ್ರಿಜ್ಜಲ್ಲಿ, ಅಂದರೆ ಸೆಟ್ ಆಗೋಗಿ ಬಿಟ್ಟಿದ್ವಲ್ಲ, ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ರೌಂಡಾಗಿ ನಾನು ಅದ್ರ ಸುತ್ತಲೂ ಈ ಮ್ಯಾಂಗೋ ಸ್ವೀಟ್ನ ಕವರ್ ಮಾಡ್ಕೋತಾಯಿನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ತಿನ್ನೋಕ್ಕಷ್ಟೇ ಅಲ್ಲ, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ ಅಂತ ಅಷ್ಟೇ. ಅಂದರೆ ಸೆಂಟ್ರಲ್ಲಿ ವೈಟು ಸುತ್ತಮುತ್ತಲು ಎಲ್ಲೋ ಆಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಸ್ವೀಟು. ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ಟೈಟಾಗಿ ನಾನು ಇದನ್ನು ರೌಂಡಾಗಿ ಸುತ್ಕೋತಾ ಇದ್ದೀನಿ. ಸುತ್ಕೊಂಡು ಆದಮೇಲೆ ಮತ್ತೆ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಟೈಟಾಗಿ ಈ ಬಟರ್ ಶೀಟ್ ಪೇಪರಿಂದ ನಾನು ಇದನ್ನು ರೋಲ್ ಆಗಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಒಂದು 10 ನಿಮಿಷ ಸೆಟ್ ಆಗೋಗ್ಬಿಡ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ, ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಲಿ ಅಂತ ನೀವು ಇಲ್ಲಿ ಡ್ರೈ ಫ್ರೂಟ್ಸ್ ಬೇಕಾದರೂ ಕಟ್ ಮಾಡಿಕೊಂಡು ಹಾಕ್ಕೋಬೋದು ಇದ್ರ ಮೇಲೆ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಏನು ತೊಗೋತಾ ಇಲ್ಲ, ಒಂದು ಸ್ವಲ್ಪ ವಾಟರ್ ಮೆಲನ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ. ಒಂದು 10 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಫ್ರಿಜ್ಜಿಂದ ತೆಗೆದುಬಿಟ್ಟು. ನೋಡ್ಬೋದು ನೀವು ಎಷ್ಟು ಪರ್ಫೆಕ್ಟ್ ಆಗಿರೋ ಸ್ವೀಟು ರೆಡಿ ಆಗಿದೆ ಅಂತ. ಇವಾಗ ಇದನ್ನು ಇದ್ರ ಮೇಲೆ ನಾವು ತೊಗೊಂಡಿದ್ವಲ್ಲ ಸೀಡ್ಸ್ನ, ಅದನ್ನು ಈ ಥರ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸಲ ನೀಟಾಗಿ ರೋಲ್ನ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬಹುದು. ಇಷ್ಟಾದರೆ ಮುಗ್ದೋಯ್ತು. ಪರ್ಫೆಕ್ಟ್ ಆ್ಯಂಡ್ ಟೇಸ್ಟಿಯಾಗಿರೋ ಮ್ಯಾಂಗೋ ಮ್ಯಾಜಿಕ್ ಸ್ವೀಟು ರೆಡಿ ಆಗೇ ಹೋಗುತ್ತೆ. ನೋಡ್ಬೋದು ನೀವು ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ಮಾವಿನಕಾಯಿ ಕಲರೇ, ಯಾವುದೇ ಕೆಮಿಕಲ್ಲು ಫುಡ್ ಕಲರು ಏನೂ ಹಾಕಿಲ್ಲ. ಇವಾಗ ನಾನು ಇದನ್ನು ರೌಂಡಾಗಿ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನೀವು ಸುತ್ತಮುತ್ತಲು ಎಲ್ಲೋ ಸೆಂಟ್ರಲ್ಲಿ ವೈಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಸೇಮ್ ಆಚೆ ಕಡೆ ಸಿಗುತ್ತಲ್ಲ ಸೇಮ್ ಅದೇ ಥರ ಸ್ವೀಟು ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈ ಟೇಸ್ಟಿ ಆ್ಯಂಡ್ ಈಸಿಯಾಗಿರೋ ಮ್ಯಾಂಗೋ ಮ್ಯಾಜಿಕ್ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.